ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 23 ಅಕ್ಟೋಬರ್ 5, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಹಂತಕನ ಹಾದಿ ಹಿಡಿದು ಗೆದ್ದವರು ಭಾಗ 2. ಮಲೇರಿಯಾ ರೋಗಕಾರಕ ಜೀವಿ ಯಾವುದು ಎಂಬುದು ಪತ್ತೆಯಾಯಿತು. ಆದರೆ ಅದು ಹೇಗೆ ಜನತೆಯಲ್ಲಿ ಹರಡುತ್ತದೆ ಎನ್ನುವುದು ಸ್ಪಷ್ಟವಾಗಿರಲಿಲ್ಲ. ಇದನ್ನು ತಿಳಿಸಿದ್ದು ಭಾರತದಲ್ಲೇ ಹುಟ್ಟಿ ಬೆಳೆದ ಒಬ್ಬ ಬ್ರಿಟಿಷ್ ವೈದ್ಯ. ಆ ಕಥೆ ಹೀಗಿದೆ. ಆರಂಭದಲ್ಲಿ ಡಾಕ್ಟರ್ ರಾಸ್ ಅವರಿಗೆ ಮಲೇರಿಯಾ ಬಗ್ಗೆ ಹೆಚ್ಚು ಮಾಹಿತಿಯಾಗಲಿ ಆಸಕ್ತಿಯಾಗಲಿ ಇರಲಿಲ್ಲ. ಒಮ್ಮೆ ಡಾಕ್ಟರ್ ಮ್ಯಾನ್ಸನ್ ಅವರ ಜೊತೆ ಕೆಲಸ ಮಾಡುವಾಗ ರೋಗಿಯೊಬ್ಬನ ರಕ್ತದಲ್ಲಿದ್ದ ಮಲೇರಿಯಾಕಾರಕ ಪ್ಲಾಸ್ಮೋಡಿಯಂ ಸೂಕ್ಷ್ಮಜೀವಿಯನ್ನು ಡಾಕ್ಟರ್ ರಾಸ್ ನೋಡಿದರು. ಆನಂತರ ಮಲೇರಿಯಾ ಸಂಶೋಧನೆಯನ್ನು ಬಲವಾಗಿ ಹಚ್ಚಿಕೊಂಡರು. 1894ರಿಂದ 1898ರವರೆಗೆ ಡಾಕ್ಟರ್ ಮ್ಯಾನ್ಸನ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಸ್ ಈ ಬಗ್ಗೆ ಕೆಲಸ ಮಾಡಿದರು. ಆ ಸಮಯದಲ್ಲಿ ಡಾಕ್ಟರ್ ಮ್ಯಾನ್ಸನ್ ಮಲೇರಿಯಾ ರೋಗಿಗಳಲ್ಲಿ ಪ್ಲಾಸ್ಮೋಡಿಯಂ ಸೂಕ್ಷ್ಮಜೀವಿಯ ಜೀವನ ಚಕ್ರ ಭಾಗಶಃ ಮಾತ್ರ ಸಂಭವಿಸುತ್ತದೆ ಎಂಬುದನ್ನು ಕಂಡುಕೊಂಡಿದ್ದರು. ಅಂದರೆ ಪ್ಲಾಸ್ಮೋಡಿಯಂ ಸೂಕ್ಷ್ಮಜೀವಿ ಮನುಷ್ಯನ ದೇಹದಲ್ಲಿ ಸೇರಿದಾಗ ಒಂದು ಹಂತದವರೆಗೆ ಮಾತ್ರ ಬೆಳೆಯಬಲ್ಲದು. ಆ ಹಂತದ ನಂತರ ಅದರ ಬೆಳವಣಿಗೆ ಸ್ಥಗಿತವಾಗುತ್ತದೆ. ಅದು ತನ್ನ ಜೀವನ ಚಕ್ರವನ್ನು ಪೂರ್ತಿಗೊಳಿಸಿ ಮತ್ತೊಂದು ಹೊಸ ಪ್ಲಾಸ್ಮೋಡಿಯಂ ಜೀವಿಯನ್ನು ಮನುಷ್ಯನ ದೇಹದಲ್ಲಿ ಹುಟ್ಟಿಸಲಾರದು. ಅಂದರೆ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸಲು ಮನುಷ್ಯನ ದೇಹದಿಂದ ಮತ್ತೊಂದು ಜೀವಿಯ ದೇಹಕ್ಕೆ ಹೋಗುವುದು ಪ್ಲಾಸ್ಮೋಡಿಯಂ ಸೂಕ್ಷ್ಮಜೀವಿಗೆ ಅನಿವಾರ್ಯ. ತನ್ನ ಅರ್ಧ ಜೀವನ ಚಕ್ರವನ್ನು ಮನುಷ್ಯನ ದೇಹದಲ್ಲೂ ಉಳಿದ ಅರ್ಧ ಜೀವನ ಚಕ್ರವನ್ನು ಬೇರೆ ಯಾವುದೋ ಜೀವಿಯ ದೇಹದಲ್ಲೂ ಈ ಪ್ಲಾಸ್ಮೋಡಿಯಂ ಪೂರ್ಣಗೊಳಿಸಬೇಕು. ಈ ಮಾಹಿತಿ ಬಹಳ ಮಹತ್ವದ ವಿಷಯವಾಯಿತು. ಆ ಇನ್ನೊಂದು ಜೀವಿ ಯಾವುದೇ ಇದ್ದರೂ ಪ್ಲಾಸ್ಮೋಡಿಯಂ ಜೀವನ ಚಕ್ರದ ಯಾವ ಭಾಗಗಳನ್ನು ಅದರಲ್ಲಿ ಹುಡುಕಬೇಕು ಎಂಬ ವಿಷಯ ಸ್ಪಷ್ಟವಾಗಿತ್ತು. ಸೊಳ್ಳೆಗಳ ಮೇಲೆ ಮೊದಲ ಅನುಮಾನ ಇದ್ದುದರಿಂದ ಡಾಕ್ಟರ್ ರಾಸ್ ಸಾವಿರಾರು ಸೊಳ್ಳೆಗಳನ್ನು ಪರೀಕ್ಷಿಸಿದರು. ಆದರೆ ಅವರಿಗೆ ಯಾವುದೇ ಯಶಸ್ಸೂ ಸಿಗಲಿಲ್ಲ. ಸಂಶೋಧನೆಯ ಬಗ್ಗೆ ಡಾಕ್ಟರ್ ರಾಸ್ ಅವರಿಗೆ ಯಾವುದೇ ಅನುಭವ ಇರಲಿಲ್ಲ. ಕಡೆಗೆ ಎಷ್ಟು ಬಗೆಯ ಸೊಳ್ಳೆಗಳು ಇರುತ್ತವೆ, ಅವುಗಳ ಹೆಸರೇನು ಎಂಬುದು ಕೂಡ ಅವರಿಗೆ ತಿಳಿದಿರಲಿಲ್ಲ. ಡಾಕ್ಟರ್ ಮ್ಯಾನ್ಸನ್ ಅವರ ಮಾರ್ಗದರ್ಶನ ಇಲ್ಲದಿದ್ದರೆ ಡಾಕ್ಟರ್ ರಾಸ್ ಅವರಿಂದ ಏನೂ ಕೆಲಸ ಆಗುತ್ತಿರಲಿಲ್ಲ. ಒಂದು ಹಂತದಲ್ಲಿ ಸೊಳ್ಳೆಗಳಿಗೂ ಮಲೇರಿಯಾ ರೋಗಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ನಿರ್ಧಾರಕ್ಕೆ ಡಾಕ್ಟರ್ ರಾಸ್ ಬಂದಿದ್ದರು. ಆದರೆ ಆ ಹಂತದಲ್ಲಿ ಅವರ ನೆರವಿಗೆ ಬಂದದ್ದು ಡಾಕ್ಟರ್ ಲೆವೆರಾನ್ ಅವರ ಯಶಸ್ಸಿನ ಕತೆ. ಯಾವ ರೀತಿಯಲ್ಲಿ ಡಾಕ್ಟರ್ ಲೆವೆರಾನ್ ಗುಲ್ಮದಲ್ಲಿ ಕಾಣುವ ಬಣ್ಣವನ್ನು ಹಿಂಬಾಲಿಸಿ ಸಫಲರಾದರೋ ಅದೇ ರೀತಿ ತಾನು ಏನನ್ನು ಹಿಂಬಾಲಿಸಬೇಕು ಎಂದು ಡಾಕ್ಟರ್ ಮ್ಯಾನ್ಸನ್ ಅವರನ್ನು ಕೇಳಿದರು. ಈ ದಾರಿ ಡಾಕ್ಟರ್ ಮ್ಯಾನ್ಸನ್ ಅವರಿಗೆ ಹಿಡಿಸಿತು. ಸಾಕಷ್ಟು ಆಲೋಚನೆಯ ನಂತರ ಪ್ಲಾಸ್ಮೋಡಿಯಂನ ಹೊರಮೈ ಮೇಲಿನ ಕೂದಲಿನಂತಹ ರಚನೆಯನ್ನು ಹಿಂಬಾಲಿಸಬಹುದು ಎಂದು ಸೂಚನೆ ನೀಡಿದರು. ಕತ್ತಲೆಯಲ್ಲಿದ್ದ ಡಾಕ್ಟರ್ ರಾಸ್ ಅವರಿಗೆ ದಾರಿ ತೋರುವ ದೀಪ ದೊರೆತಂತೆ ಆಯಿತು. ಮುಂದಿನ ದಿನಗಳು ಡಾಕ್ಟರ್ ರಾಸ್ ಅವರ ಪಾಲಿಗೆ ಸಾಕಷ್ಟು ಸವಾಲಿನದಾಗಿತ್ತು. ಸೊಳ್ಳೆಗಳಲ್ಲಿ ಹಲವಾರು ಪ್ರಭೇದಗಳಿವೆ ಎಂಬುದನ್ನು ಮೊದಲ ಬಾರಿಗೆ ಕಂಡುಕೊಂಡ ಡಾಕ್ಟರ್ ರಾಸ್ ಅವನ್ನು ಕಂದು ಬಣ್ಣದ ಸೊಳ್ಳೆ, ಕರಿಯ ಹೊಟ್ಟೆಯ ಸೊಳ್ಳೆ, ಕಟ್ಟು ಸೊಳ್ಳೆ, ಚುಕ್ಕೆ ರೆಕ್ಕೆಯ ಸೊಳ್ಳೆ ಎಂದೆಲ್ಲ ವರ್ಗೀಕರಣ ಮಾಡಿದರು. ಆ ಮಾದರಿಯ ಸೊಳ್ಳೆಗಳ ವೈಜ್ಞಾನಿಕ ಹೆಸರುಗಳು ಕೂಡ ಅವರಿಗೆ ತಿಳಿದಿರಲಿಲ್ಲ. ಪ್ರತಿ ಮಾದರಿಯ ಸೊಳ್ಳೆಯನ್ನೂ ಇಷ್ಟು ಸಂಖ್ಯೆಯಲ್ಲಿ ಪರೀಕ್ಷೆ ಮಾಡಬೇಕು ಎಂದು ತೀರ್ಮಾನಿಸಿದರು. ಧಾರಾಳವಾಗಿ ಸುಗುತ್ತಿದ್ದ ಕಂದು ಬಣ್ಣದ ಸೊಳ್ಳೆಗಳಲ್ಲಿ ಯಾವುದೇ ಸೂಕ್ಷ್ಮಜೀವಿ ಸಿಗಲಿಲ್ಲ. ಆದರೆ ಚುಕ್ಕೆ ರೆಕ್ಕೆಯ ಸೊಳ್ಳೆಗಳು ಮಲೇರಿಯಾ ರೋಗಿಯನ್ನು ಕಚ್ಚಿದ ಮೇಲೆ ಅವುಗಳ ಹೊಟ್ಟೆಯಲ್ಲಿ ತಾವು ಅಲ್ಲಿಯವರೆಗೆ ಹುಡುಕುತ್ತಿದ್ದ ಸೂಕ್ಷ್ಮ ಜೀವಿಗಳನ್ನು ಡಾಕ್ಟರ್ ರಾಸ್ ಪತ್ತೆ ಮಾಡಿದರು.
ತಾವು ಡಾಕ್ಟರ್ ಮ್ಯಾನ್ಸನ್ ಅವರಿಗೆ ಬರೆದ ಪತ್ರದಲ್ಲಿ 1897 ವರ್ಷದ ಆಗಸ್ಟ್ 20 ತನ್ನ ಪಾಲಿಗೆ ಸೊಳ್ಳೆ ದಿನ ಎಂದು ನಗೆಯಾಡಿದರು. ಆದರೆ ಇದನ್ನು ಇನ್ನಷ್ಟು ಬಲವಾಗಿ ಕಂಡುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಡಾಕ್ಟರ್ ರಾಸ್ ಅವರನ್ನು ಕಲ್ಕತ್ತಾಗೆ ವರ್ಗಾಯಿಸಲಾಯಿತು. ಅಲ್ಲಿ ಈ ಪ್ರಯೋಗ ನಡೆಸುವ ಅನುಕೂಲತೆ ಇರಲಿಲ್ಲ. ಮತ್ತೊಮ್ಮೆ ಡಾಕ್ಟರ್ ಮ್ಯಾನ್ಸನ್ ಅವರ ಅಭಿಪ್ರಾಯ ಪಡೆದ ಡಾಕ್ಟರ್ ರಾಸ್ ಇದೇ ಪ್ರಯೋಗವನ್ನು ಕೆಲವು ಹಕ್ಕಿಗಳಲ್ಲಿ ಮುಂದುವರೆಸಿದರು. ಅಲ್ಲಿನ ಪ್ರಯೋಗಗಳಲ್ಲಿ ಯಶಸ್ಸು ಕಂಡ ಮೇಲೆ 1898ರಲ್ಲಿ ತಮ್ಮ ಸಂಶೋಧನೆಯ ವಿವರಗಳನ್ನು ವೈದ್ಯಕೀಯ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ವೈಜ್ಞಾನಿಕ ಭಾಷೆಯ ದೃಷ್ಟಿಯಿಂದ ಡಾಕ್ಟರ್ ರಾಸ್ ಬರೆದ ಲೇಖನ ಬಹಳ ಬಾಲಿಶವಾಗಿತ್ತು. ಆದರೂ ಆ ಲೇಖನದಲ್ಲಿ ನಮೂದಿಸಿದ್ದ ವಿಷಯಗಳ ಮಹತ್ವ ಗುರುತಿಸಿದ ಆ ವೈದ್ಯಕೀಯ ಪತ್ರಿಕೆ ಆ ಬಾಲಿಶ ಲೇಖನವನ್ನು ಪ್ರಕಟಿಸಿತು. ಅಸಡಾ ಪಸಡಾ ರೀತಿಯಲ್ಲಿ ಬರೆದಿದ್ದ ಆ ಲೇಖನವನ್ನು ಹೆಚ್ಚು ಮಂದಿ ಗಮನಿಸಲಿಲ್ಲ. ಡಾಕ್ಟರ್ ರಾಸ್ ಅವರ ಲೇಖನಕ್ಕೆ ಹೆಚ್ಚು ಮಹತ್ವ ತಂದುಕೊಡಬೇಕೆಂದು ಡಾಕ್ಟರ್ ಮ್ಯಾನ್ಸನ್ ಪ್ರಯತ್ನಿಸಿದರು. ಡಾಕ್ಟರ್ ರಾಸ್ ಅವರ ಸಂಶೋಧನೆಯನ್ನು ಬಲವಾಗಿ ಪುರಸ್ಕರಿಸುತ್ತಾ ಡಾಕ್ಟರ್ ಮ್ಯಾನ್ಸನ್ ಈ ಬಗ್ಗೆ ಮತ್ತಷ್ಟು ಒಳನೋಟಗಳನ್ನು ಒಳಗೊಂಡು ಸಚಿತ್ರ ವಿದ್ವತ್ಪೂರ್ಣ ಲೇಖನವನ್ನು ತಾವೇ ಖುದ್ದಾಗಿ ಬರೆದು ಮತ್ತೊಂದು ವೈದ್ಯಕೀಯ ಪತ್ರಿಕೆಯಲ್ಲಿ ಅದೇ ವರ್ಷ ಪ್ರಕಟಿಸಿದರು. ಡಾಕ್ಟರ್ ಮ್ಯಾನ್ಸನ್ ಅವರ ಪ್ರಭಾವಿ ಲೇಖನದ ಮೂಲಕ ಡಾಕ್ಟರ್ ರಾಸ್ ಅವರ ಸಂಶೋಧನೆಗೆ ಜಗತ್ತಿನಲ್ಲೆಲ್ಲಾ ಮನ್ನಣೆ ದೊರೆಯುವಂತೆ ಆಯಿತು. ಇದರಿಂದ ಪ್ಲಾಸ್ಮೋಡಿಯಂ ಸೂಕ್ಷ್ಮ ಜೀವಿಯ ಇಡೀ ಜೀವನ ಚಕ್ರವನ್ನು ಪತ್ತೆ ಮಾಡಿದಂತೆಯಾಯಿತು. ಅದರ ಅರ್ಧ ಭಾಗ ಮನುಷ್ಯ ಶರೀರದಲ್ಲಿ, ಆದರೆ ಉಳಿದ ಅರ್ಧ ಭಾಗ ಅನಾಫಿಲಿಸ್ ಎಂಬ ಪ್ರಭೇದದ ಸೊಳ್ಳೆಯ ಹೊಟ್ಟೆಯಲ್ಲಿ ಆಗುತ್ತಿತ್ತು. ಇಟಲಿಯ ಮಲೇರಿಯಾ ಸಂಶೋಧಕರ ಅಧ್ಯಯನ ಮುಂದುವರೆದಂತೆ ಮಲೇರಿಯಾ, ಪ್ಲಾಸ್ಮೋಡಿಯಂ, ಸೊಳ್ಳೆ, ಮನುಷ್ಯರ ಸಂಬಂಧ ಸ್ಪಷ್ಟವಾಯಿತು. ಮಾನವ ಇತಿಹಾಸದ ಅತ್ಯಂತ ದೊಡ್ಡ ಕೊಲೆಗಡುಕ ರೋಗದ ಚಿತ್ರಣ ದೊರೆತಿತ್ತು. ಮುಂದಿನ 2 ವರ್ಷಗಳಲ್ಲಿ ಅನಾಫಿಲಿಸ್ ಪ್ರಭೇದದ ಹೆಣ್ಣು ಸೊಳ್ಳೆಗಳು ಮಾತ್ರ ಮಲೇರಿಯಾ ವಾಹಕ ಎಂಬ ಮಹತ್ವದ ವಿಷಯ ಇಟಲಿಯ ಸಂಶೋಧಕರಿಂದ ಪತ್ತೆಯಾಯಿತು. ಈ ಸುದ್ದಿ ವಿಶ್ವದ ಮೂಲೆ ಮೂಲೆಗಳಲ್ಲಿ ಸಂಚಲನ ಮೂಡಿಸಿತು. ಸೊಳ್ಳೆಗಳಿಂದ ರಕ್ಷಣೆ ಪಡೆದರೆ ಮಲೇರಿಯಾ ಬಾರದಂತೆ ಕಾಪಾಡಿಕೊಳ್ಳಬಹುದು ಎಂಬ ಸುದ್ದಿ ಹೊಸ ಆಶೆ ತಂದಿತ್ತು. ಸೊಳ್ಳೆಗಳನ್ನು ನಾಶ ಮಾಡುವ ಹೊಸ ವಿಧಾನಗಳ ಪತ್ತೆ ಆರಂಭವಾಯಿತು. ಸೊಳ್ಳೆ ಪರದೆಗಳು ವಿಜೃಂಭಿಸಿದವು. ಸೊಳ್ಳೆಗಳು ಬೆಳೆಯುವ ನೀರಿನಲ್ಲಿ ಎಣ್ಣೆ ಹಾಕುವುದು, ಅಂತಹ ನೀರಿನಲ್ಲಿ ಸೊಳ್ಳೆಗಳ ಮೊಟ್ಟೆ ಮರಿಗಳನ್ನು ತಿನ್ನುವ ಮೀನು ಬೆಳೆಸುವುದು, ನೀರು ನಿಲ್ಲದಂತೆ ಇಳಿಜಾರು ಮಾಡುವುದು, ಒಳಚರಂಡಿ ವ್ಯವಸ್ಥೆ, ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡುವ ಕಾಲುವೆಗಳು, ಹೀಗೆ ಸಾರ್ವಜನಿಕ ಸ್ವಾಸ್ಥ್ಯ ಕಾಪಾಡಬಲ್ಲ ವಿಧಾನಗಳು ಜಾರಿಯಾದವು. 1902ರಲ್ಲಿ ಮಲೇರಿಯಾ ಕುರಿತಾದ ನೊಬೆಲ್ ಪ್ರಶಸ್ತಿಗೆ ಡಾಕ್ಟರ್ ಲೆವೆರಾನ್, ಡಾಕ್ಟರ್ ಮ್ಯಾನ್ಸನ್ ಮತ್ತು ಡಾಕ್ಟರ್ ರಾಸ್ ಅವರನ್ನು ಒಟ್ಟಾಗಿ ಶಿಫಾರಸು ಮಾಡಲಾಗಿತ್ತು. ಆದರೆ ಅಚ್ಚರಿ ಎನ್ನುವಂತೆ ಮೊದಲ ಇಬ್ಬರನ್ನು ಕಡೆಗಣಿಸಿ ಡಾಕ್ಟರ್ ರಾಸ್ ಅವರಿಗೆ ಮಾತ್ರ ನೊಬೆಲ್ ಪ್ರಶಸ್ತಿ ಲಭಿಸಿತು. ಗಾಯದ ಮೇಲೆ ಬರೆ ಎಳೆಯುವಂತೆ ತಮ್ಮ ಅನ್ವೇಷಣೆಯಲ್ಲಿ ಡಾಕ್ಟರ್ ಮ್ಯಾನ್ಸನ್ ಅವರ ಪಾತ್ರ ಏನು ಎಂಬುದನ್ನು ಡಾಕ್ಟರ್ ರಾಸ್ ಎಂದೂ ಸ್ಮರಿಸಲಿಲ್ಲ. ನೋಡುಗರ ಕಣ್ಣಿಗೆ ಎಲ್ಲಾ ಕೆಲಸವನ್ನು ಡಾಕ್ಟರ್ ರಾಸ್ ತಮ್ಮದೇ ಸ್ವಂತ ಚಿಂತನೆಯಿಂದ ಮಾಡಿದ್ದಾರೆ ಎಂಬ ಭಾವನೆ ಬರುವಂತೆ ನಡೆದುಕೊಂಡರು. ಇದರಿಂದ ಡಾಕ್ಟರ್ ಮ್ಯಾನ್ಸನ್ ಅವರಿಗೆ ಆಘಾತವಾಯಿತು. 1898ರಲ್ಲಿ ಡಾಕ್ಟರ್ ರಾಸ್ ಬರೆದಿದ್ದ ಬಾಲಿಶ ಪ್ರಬಂಧವನ್ನು ಬಲವಾಗಿ ಸಮರ್ಥಿಸಿ ಮತ್ತೊಂದು ವಿವರಣಾತ್ಮಕ ಲೇಖನ ಬರೆದು ಅದಕ್ಕೆ ಒಳ್ಳೆಯ ಸಂಶೋಧನಾ ಚೌಕಟ್ಟನ್ನು ನೀಡಿದ್ದ ಡಾಕ್ಟರ್ ಮ್ಯಾನ್ಸನ್ ಅವರ ನಿಸ್ವಾರ್ಥ ಬುದ್ಧಿಯ ಯಾವುದೇ ಅಂಶ ಡಾಕ್ಟರ್ ರಾಸ್ ಅವರ ನಡವಳಿಕೆಯಲ್ಲಿ ಕಾಣಲಿಲ್ಲ. ಅಂದಿನಿಂದ ಡಾಕ್ಟರ್ ಮ್ಯಾನ್ಸನ್ ಮಲೇರಿಯಾ ಬಗೆಗಿನ ಸಂಶೋಧನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳಲಿಲ್ಲ. ಜೊತೆಗೆ ಡಾಕ್ಟರ್ ಮ್ಯಾನ್ಸನ್ ಅವರ ಅದ್ಭುತ ಚಿಂತನೆಗೆ ಸವಾಲಾಗಬಲ್ಲ ಹಲವಾರು ಸಮಸ್ಯೆಗಳು ಸಾಂಕ್ರಾಮಿಕ ರೋಗಗಳ ಅಧ್ಯಯನದಲ್ಲಿ ಇದ್ದವು. ಮುಂದೆ ಮಲೇರಿಯಾ ಅಧ್ಯಯನದ ವಿಷಯದಲ್ಲಿ ಎದ್ದ ಪ್ರಶ್ನೆಗಳಿಗೆ ಸಂಶೋಧಕರು ಸಹಜವಾಗಿ ಡಾಕ್ಟರ್ ರಾಸ್ ಅವರ ಅಭಿಪ್ರಾಯವನ್ನು ಬೇಡುತ್ತಿದ್ದರು. ಆದರೆ ಡಾಕ್ಟರ್ ರಾಸ್ ಅವರಿಗೆ ಅಭಿಪ್ರಾಯ ನೀಡುವುದು ಹಾಗಿರಲಿ, ಹಲವೊಮ್ಮೆ ಆ ಪ್ರಶ್ನೆಯೇ ಅರ್ಥವಾಗುತ್ತಿರಲಿಲ್ಲ. ಕೆಲವು ಬಾರಿ ಡಾಕ್ಟರ್ ರಾಸ್ ಇಂತಹ ಪ್ರಶ್ನೆಗಳ ಉತ್ತರಕ್ಕೆ ಡಾಕ್ಟರ್ ಮ್ಯಾನ್ಸನ್ ಅವರ ಸಹಕಾರ ಬೇಡಿದರು.
ಅಂತಹ ಪ್ರತಿ ಬಾರಿ ಡಾಕ್ಟರ್ ಮ್ಯಾನ್ಸನ್ ಮೌನಕ್ಕೆ ಶರಣಾದರು. ಇದು ಡಾಕ್ಟರ್ ರಾಸ್ ಅವರಲ್ಲಿ ಮತ್ತಷ್ಟು ಕಹಿ ಮೂಡಿಸಿತು. ಮುಂದೆ 1907ರಲ್ಲಿ ಡಾಕ್ಟರ್ ಲೆವೆರಾನ್ ಅವರಿಗೆ ಮಲೇರಿಯಾಕಾರಕ ಸೂಕ್ಷ್ಮಜೀವಿಯನ್ನು ಪತ್ತೆ ಮಾಡಿದ ಗೌರವಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಆಗಲೂ ಡಾಕ್ಟರ್ ಮ್ಯಾನ್ಸನ್ ಅವರನ್ನು ಕಡೆಗಣಿಸಲಾಯಿತು. ನೊಬೆಲ್ ಪ್ರಶಸ್ತಿ ಸಮಿತಿಯ ದೊಡ್ಡ ತಪ್ಪುಗಳಲ್ಲಿ ಇದೂ ಒಂದು. ಮಲೇರಿಯಾ ಸುಲಭವಾಗಿ ಬಗ್ಗುವ ಕಾಯಿಲೆ ಅಲ್ಲ. ಒಮ್ಮೆ ಮಲೇರಿಯಾ ಮತ್ತು ಸೊಳ್ಳೆಗಳ ನಡುವಿನ ಸಂಬಂಧ ತಿಳಿದ ಕೂಡಲೇ ಮುಂದುವರೆದ ದೇಶಗಳು ಜಾಗೃತವಾದವು. ಸೊಳ್ಳೆಗಳ ನಿಯಂತ್ರಣದಿಂದ ಮಲೇರಿಯಾ ಚಕ್ರವನ್ನೂ ಮುರಿದವು. ಆದರೆ ಇಂತಹ ಅನುಕೂಲ ಇಲ್ಲದ ತೃತೀಯ ವಿಶ್ವದ ದೇಶಗಳಲ್ಲಿ ಮಲೇರಿಯಾ ಇಂದು ಕೂಡ ಬಹುದೊಡ್ಡ ಆರೋಗ್ಯ ಪಿಡುಗಾಗಿಯೇ ಇದೆ. ಮಲೇರಿಯಾ ಚಕ್ರದ ಪತ್ತೆಯಾಗಿ 100 ವರ್ಷ ಕಳೆದರೂ ಮಲೇರಿಯಾ ವಿರುದ್ಧದ ಲಸಿಕೆ ತಯಾರಾಗಲಿಲ್ಲ. ಜೊತೆಗೆ ಮಲೇರಿಯಾವನ್ನು ಎದುರಿಸುವ ಹೊಸ ಔಷಧಗಳೂ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ಜಗತ್ತಿನ ಅತೀ ದೊಡ್ಡ ಹಂತಕ ಇಂದು ನಮ್ಮ ಆರೋಗ್ಯ ವ್ಯವಸ್ಥೆಗೆ ಸವಾಲಾಗಿ ನಿಂತಿರುವುದು ಖೇದದ ಸಂಗತಿ. ಮಲೇರಿಯಾ ನಮ್ಮ ಆರೋಗ್ಯ ವ್ಯವಸ್ಥೆಗೆ ಕನ್ನಡಿ ಹಿಡಿದಿರುವ ಕಾಯಿಲೆ. ಇದನ್ನು ಸರಿಯಾಗಿ ನಿರ್ವಹಿಸುವುದೇ ಈ ವೈದ್ಯಕೀಯ ಸಾಧಕರಿಗೆ ನಾವು ನೀಡಬಲ್ಲ ಅತೀ ದೊಡ್ಡ ಕಾಣಿಕೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.